ನನ್ ಕೂಡ ನಿಮ್ಮಿಂದಲೇ ಮಾಹಿತಿ ಅಲ್ಲದೆ ನಮ್ಗೆ ಅಧಿಕೃತ ಮಾಹಿತಿಯಲ್ಲಿ ಕೂಡ ಬರಲಿಲ್ಲ. ಅದಕ್ಕಾಗಿ ನಾನು ಈಗ ಕೂಡ ಸ್ಪೀಕರ್ ಆಗಿದ್ದೇನೆ. ಅದು ಈ ಒಂದು ಸಂಜೆಯ ಆ ಒಂದು ಸೌಹಾರ್ದ ಪ್ರೀತಿಯ ಔತಣ ಕೂಟಕ್ಕೆ ಮತ್ತು ಇದಕ್ಕೆ ಯಾವುದೇ ಸಂಬಂಧ ಇಲ್ಲ. ಬಹುಶಃ ಕಳೆದ 3 ವರ್ಷಗಳಿಂದಲೂ ಕೂಡ ನಮ್ಮ ಇವತ್ತು ವಿಧಾನ ಮಂಡಲ ಮತ್ತು ನಮ್ಮ ಲೆಜಿಸ್ಲೇಚರ್ ನಮ್ಮ ರಾಷ್ಟ್ರ ಮಟ್ಟದಲ್ಲಿ ಇವತ್ತು ಬೇರೆ ಬೇರೆ ಕಾರ್ಯಕ್ರಮದಲ್ಲಿ ಇವತ್ತು ಹೆಸರು ಗಳಿಸಿದೆ. ಜನರ ವಿಶ್ವಾಸ ಕೂಡ ಇವತ್ತು ಗಳಿಸಿದ್ದಾರೆ. ಅದು ನನ್ನೊಬ್ಬನ ಪ್ರಯತ್ನ ಮತ್ತು ಕೆಲಸ ಮಾತ್ರ ಅಲ್ಲ. ನನಗೆ ತಳಮಟ್ಟದ ಗ್ರೂಪ್ ಬಿ ನೌಕರರಿಂದ ಹಿಡಿದು IAS ಅಧಿಕಾರಿ ತನಕ ಈ ಸರ್ಕಾರ ನೌಕರರಿದ್ದಾರೆ. ಅದು ದೀಪಕ್ ನೌಕರಿರಲಿ, ರಿಸೆಪ್ಷನ್ ಸ್ಟಾಫ್ ಇರಲಿ, ನಮ್ಮ ಡ್ರೈವರ್ಸ್ ಇರಲಿ, ಅದೇ ರೀತಿ ನಮ್ಮ ಆಫೀಸಲ್ಲಿರುವಂಥ ಬೇರೆ ಬೇರೆ ಸ್ಟಾಫ್, ಬೇರೆ ಬೇರೆ ವರ್ಗದ ಸ್ಟಾಫ್ಗಳಿರಲಿ, ಎಲ್ಲ ರಿಪೋರ್ಟರ್ಸ್ ಇರಲಿ, ಟೆಕ್ನಿಕಲ್ ಡಿಪಾರ್ಟ್ಮೆಂಟ್ ಅವರಿರಲಿ, ಇವರೆಲ್ಲರೂ ಕೂಡ ಅವ್ರ ಜನತೆಯಾದ ಪ್ರಯತ್ನ ಮತ್ತು ಸಹಕಾರ ಕೊಟ್ಟ ಕಾರಣ ಅದು ಇವತ್ತು ಯಶಸ್ವಿ. ನಮ್ಮ ಸೆಕ್ರೆಟರಿಯಿಂದ ಹಿಡಿದು ಎಲ್ಲ ನಮ್ಮ PS ಆಫೀಸ್ ಸ್ಟಾಫ್ ಎಲ್ಲರೂ ಕೂಡ ಅದಕ್ಕೆ ನಾವು ಇವತ್ತು ಬುಕ್ ಮೇಳ ಮಾಡಿದ್ದೇವೆ. CP ಆಯಿತು, ಬೈನ್ಸೂರು ಸೆಷನ್ಸ್ ಆಯಿತು, ಮತ್ತು ಬೇರೆ ಎಲ್ಲ ಸೆಷನ್ ಕೂಡ ಅತ್ಯಂತ ಯಶಸ್ವಿಯಾಗಿ ರಾತ್ರಿ 2 ಗಂಟೆ ಆದರೂ ಕೂಡ ನಾವು 2:30 ಗಂಟೆಯಾಗಿ ನಾವು ಭಜನೆ ಮಾಡಿ ಹೋಗುವಾಗ 3 ಗಂಟೆ 2:30 ಗಂಟೆ ನಮ್ಮ ಸ್ಟಾಫ್ಗಳು 4 ಗಂಟೆ ಮನೆಗೆ ಹೋಗ್ತಾ ಇದ್ರು. ಯಾಕೆ ಎಲ್ಲ ಜನ ಮುಟ್ಟಿಸ್ಬೇಕು. ಅದನ್ನು ನಮ್ಮ ಮುಂಚೆ ಅವರಿಗೆ ಒಂದು ರೀತಿಯ ಒಂದು ಪ್ರೀತಿಯ ಒಂದು ಕೂಟ ನಾವು ಸೇರ್ಬೇಕಂತ ಆಲೋಚನೆ ಮಾಡಿತ್ತು. ಅದು ಮುಂದೆ ಬಂದಿದೆ. ಸೊ ಅದಕ್ಕೆ ನಾನು ಮೊನ್ನೆ ತೀರ್ಮಾನ ಮಾಡಿದೆ, ಅದನ್ನು ಆ ಒಂದು ಕೆಲಸ ಏನು ಪೆಂಡಿಂಗ್ ಇದೆ ಅದನ್ನು ಆದಷ್ಟು ಬೇಗನೆ ಮಾಡಬೇಕು. ನಾವು ಏನು ನಮ್ಮ ವಿಧಾನಸೌಧದಲ್ಲಿ ಡಿಜಿಟಲೀಕರಣ ಅದನ್ನು ಕೂಡ ಮೊನ್ನೆ ನಾವು MOU ಕೂಡ ನೇವಾದ ಮುಖಾಂತರ ಸೈನ್ ಆಗಿದೆ. ಮುಂದಿನ 6 ತಿಂಗಳಲ್ಲಿ ಕರ್ನಾಟಕ ವಿಧಾನಸಭೆ ಸಂಪೂರ್ಣವಾಗಿ ಇವತ್ತು ಡಿಜಿಟಲೀಕರಣವಾಗಿಕೊಂಡು ಪೇಪರ್ಲೆಸ್ ವಿಧಾನಸಭೆ ಕೂಡ ಆಗ್ತದೆ. ಅದಕ್ಕೆ ಬೇಕಾಗಿ ಇವತ್ತು ಕೇಂದ್ರ ಸರ್ಕಾರದ ಜೊತೆ ಒಪ್ಪಂದ ಕೂಡ ಇವತ್ತು ನೇವ ಯೋಜನೆ ಅನುಷ್ಠಾನ ಮಾಡ್ತೇವೆ. 60% ಸೆಂಟ್ರಲ್ ಗವರ್ಮೆಂಟ್ ಕೊಡ್ತೇವೆ, 40% ಸ್ಟೇಟ್ ಗವರ್ಮೆಂಟ್. ಯಾವ್ದು ಕರೆ ಬಂದಿಲ್ಲ. ಬಂದ ತಕ್ಷಣ ನಿಮಗೆ ಮಾಹಿತಿ ಕೊಡ್ತೇವೆ. ಗೊತ್ತಿಲ್ಲ ಯಾವುದು ನೋಡಿ. ಇಲ್ಲ ಏನಿಲ್ಲ, ತುಂಬಾ ಜನ ಆಹಾರ ವ್ಯಕ್ತಿಗಳು ನಮ್ಗಿಂತ ಚೆನ್ನಾಗಿರೋ ಇದ್ದಾರೆ. ಬಹಳ ಜನಕ್ಕೆ ಆಸಕ್ತಿ ಇದೆ. ಮತ್ತೆ ಎಲ್ಲರಿಗೂ ಕೂಡ ಸ್ಪೀಕರ್ ಆಗುವಂತ ಯೋಗ್ಯತೆ ಎಲ್ಲರಿಗೂ ಕೂಡ ಇದೆ. ಯೋಗ ಯಾರಿಗೆ ಬರ್ತಾ ನೋಡುವ ನಾವು. ಶಿವಶಂಕರ್ ಬರೋದಿಲ್ಲ. ಬಹಳ ಜನ ಹುಡ್ಕೊಂಡು ಹೋದ್ರು, ಡೆಲ್ಲಿಗೆ ಹೋದ್ರು, ಸಿಗಲಿಲ್ಲ. ಸ್ವಲ್ಪ ಎಲ್ಲ ನಿರಾಸೆಯಿಂದ ವಾಪಸ್ ಹೋದ್ರು. ಅದಕ್ಕೆ ಅದಕ್ಕೆ ಹುಡುಕಿಕೊಂಡು ಹೋಗ್ಬಾರ್ದು. ನೀವು ಹೇಳಿ ನಮ್ಮ ಹುಡುಗಿ ಕಂಗ್ರ್ಯಾಚುಲೇಷನ್. ಯಾವುದು ಪೋಸ್ಟ್ ಇಸ್ ನಾಟ್ ಇಂಪಾರ್ಟೆಂಟ್, ವರ್ಕ್ ಇಸ್ ಇಂಪಾರ್ಟೆಂಟ್. ಪೋಸ್ಟ್ ವಿಲ್ ಕಮ್. ಆರೋಗ್ಯ ಸಚಿವರಾಗಿದ್ದೇವೆ. ಹಾಗೆ ಸರ್, ಒಳ್ಳೆ ಇಲಾಖೆ ಸಿಗಲಿ ಸರ್. ಸಿಕ್ಕಲ್ಲ ನನ್ ಕೂಡ ನಿಮ್ಮಿಂದಲೇ ಮಾಹಿತಿ ಅಲ್ಲದೆ ನಮ್ಗೆ ಅಧಿಕೃತ ಮಾಹಿತಿಯಲ್ಲಿ ಕೂಡ ಬರಲಿಲ್ಲ. ಅದಕ್ಕಾಗಿ ನಾನು ಈಗ ಕೂಡ ಸ್ಪೀಕರ್ ಆಗಿದ್ದೇನೆ. ಅದು ಈ ಒಂದು ಸಂಜೆಯ ಆ ಒಂದು ಸೌಹಾರ್ದ ಪ್ರೀತಿಯ ಔತಣ ಕೂಟಕ್ಕೆ ಮತ್ತು ಇದಕ್ಕೆ ಯಾವುದೇ ಸಂಬಂಧ ಇಲ್ಲ. ಬಹುಶಃ ಕಳೆದ 3 ವರ್ಷಗಳಿಂದಲೂ ಕೂಡ ನಮ್ಮ ಇವತ್ತು ವಿಧಾನ ಮಂಡಲ ಮತ್ತು ನಮ್ಮ ಲೆಜಿಸ್ಲೇಚರ್ ನಮ್ಮ ರಾಷ್ಟ್ರ ಮಟ್ಟದಲ್ಲಿ ಇವತ್ತು ಬೇರೆ ಬೇರೆ ಕಾರ್ಯಕ್ರಮದಲ್ಲಿ ಇವತ್ತು ಹೆಸರು ಗಳಿಸಿದೆ. ಜನರ ವಿಶ್ವಾಸ ಕೂಡ ಇವತ್ತು ಗಳಿಸಿದ್ದಾರೆ. ಅದು ನನ್ನೊಬ್ಬನ ಪ್ರಯತ್ನ ಮತ್ತು ಕೆಲಸ ಮಾತ್ರ ಅಲ್ಲ. ನನಗೆ ತಳಮಟ್ಟದ ಗ್ರೂಪ್ ಬಿ ನೌಕರರಿಂದ ಹಿಡಿದು IAS ಅಧಿಕಾರಿ ತನಕ ಈ ಸರ್ಕಾರ ನೌಕರರಿದ್ದಾರೆ. ಅದು ದೀಪಕ್ ನೌಕರಿರಲಿ, ರಿಸೆಪ್ಷನ್ ಸ್ಟಾಫ್ ಇರಲಿ, ನಮ್ಮ ಡ್ರೈವರ್ಸ್ ಇರಲಿ, ಅದೇ ರೀತಿ ನಮ್ಮ ಆಫೀಸಲ್ಲಿರುವಂಥ ಬೇರೆ ಬೇರೆ ಸ್ಟಾಫ್, ಬೇರೆ ಬೇರೆ ವರ್ಗದ ಸ್ಟಾಫ್ಗಳಿರಲಿ, ಎಲ್ಲ ರಿಪೋರ್ಟರ್ಸ್ ಇರಲಿ, ಟೆಕ್ನಿಕಲ್ ಡಿಪಾರ್ಟ್ಮೆಂಟ್ ಅವರಿರಲಿ, ಇವರೆಲ್ಲರೂ ಕೂಡ ಅವ್ರ ಜನತೆಯಾದ ಪ್ರಯತ್ನ ಮತ್ತು ಸಹಕಾರ ಕೊಟ್ಟ ಕಾರಣ ಅದು ಇವತ್ತು ಯಶಸ್ವಿ. ನಮ್ಮ ಸೆಕ್ರೆಟರಿಯಿಂದ ಹಿಡಿದು ಎಲ್ಲ ನಮ್ಮ PS ಆಫೀಸ್ ಸ್ಟಾಫ್ ಎಲ್ಲರೂ ಕೂಡ ಅದಕ್ಕೆ ನಾವು ಇವತ್ತು ಬುಕ್ ಮೇಳ ಮಾಡಿದ್ದೇವೆ. CP ಆಯಿತು, ಬೈನ್ಸೂರು ಸೆಷನ್ಸ್ ಆಯಿತು, ಮತ್ತು ಬೇರೆ ಎಲ್ಲ ಸೆಷನ್ ಕೂಡ ಅತ್ಯಂತ ಯಶಸ್ವಿಯಾಗಿ ರಾತ್ರಿ 2 ಗಂಟೆ ಆದರೂ ಕೂಡ
ನಾವು 2:30 ಗಂಟೆಯಾಗಿ ನಾವು ಭಜನೆ ಮಾಡಿ ಹೋಗುವಾಗ 3 ಗಂಟೆ 2:30 ಗಂಟೆ, ನಮ್ಮ ಸ್ಟಾಫ್ಗಳು 4 ಗಂಟೆ ಮನೆಗೆ ಹೋಗ್ತಾ ಇದ್ರು. ಯಾಕೆ ಎಲ್ಲ ಜನ ಮುಟ್ಟಿಸ್ಬೇಕು. ಅದನ್ನೆಲ್ಲ ಮುಂಚೆ ಅವರಿಗೆ ಒಂದು ರೀತಿಯ ಒಂದು ಪ್ರೀತಿಯ ಒಂದು ಕೂಟ ನಾವು ಸೇರ್ಬೇಕಂತ ಆಲೋಚನೆ ಮಾಡಿತ್ತು. ಅದು ಮುಂದೆ ಬಂದಿದೆ. ಸೊ ಅದಕ್ಕೆ ನಾನು ಮೊನ್ನೆ ತೀರ್ಮಾನ ಮಾಡಿದೆ, ಅದನ್ನು ಆ ಒಂದು ಕೆಲಸ ಪೆಂಡಿಂಗ್ ಇದೆ, ಅದನ್ನು ಆದಷ್ಟು ಬೇಗನೆ ಮಾಡಬೇಕು. ನಾವು ಏನು ನಮ್ಮ ವಿಧಾನಸೌಧದಲ್ಲಿ ಡಿಜಿಟಲೀಕರಣ ಅದನ್ನು ಕೂಡ ಮೊನ್ನೆ MOU ಕೂಡ ನೇವಾದ ಮುಖಾಂತರ ಸೈನ್ ಆಗಿದೆ. ಮುಂದಿನ 6 ತಿಂಗಳಲ್ಲಿ ಕರ್ನಾಟಕ ವಿಧಾನಸಭೆ ಸಂಪೂರ್ಣವಾಗಿ ಇವತ್ತು ಡಿಜಿಟಲೀಕರಣವಾಗಿಕೊಂಡು ಪೇಪರ್ಲೆಸ್ ವಿಧಾನಸಭೆ ಕೂಡ ಆಗ್ತದೆ. ಅದಕ್ಕೆ ಬೇಕಾಗಿ ಇವತ್ತು ಕೇಂದ್ರ ಸರ್ಕಾರದ ಜೊತೆ ಒಪ್ಪಂದ ಕೂಡ ಇವತ್ತು ನೇವಾ ಯೋಜನೆ ಅದು ಅನುಷ್ಠಾನ ಮಾಡ್ತೇವೆ. 60% ಸೆಂಟ್ರಲ್ ಗವರ್ಮೆಂಟ್ ಕೊಡ್ತೇವೆ, 40% ಸ್ಟೇಟ್ ಗವರ್ಮೆಂಟ್ ಕೊಡ್ತೇವೆ. ಪ್ರಮಾಣ ವಚನಕ್ಕೆ ಬನ್ನಿ ಅಂತ ಹೇಳಿ ಕರೆ ಬಂದಿದೆ ಸರ್. ಯಾವ್ದು ಕರೆ ಬಂದಿಲ್ಲ, ಬಂದ ತಕ್ಷಣ ನಿಮಗೆ ಮಾಹಿತಿ ಕೊಡ್ತೇವೆ. ಬರುತ್ತೆ ಅಂತ ಗ್ಯಾರಂಟಿ ಸರ್. ಗೊತ್ತಿಲ್ಲ ನಿರೀಕ್ಷೆ ಇದೆ. ಯಾವುದು ನಾವು ಸ್ಪೀಕರ್ ನೋಡಿ ಬೇರೆ ಬಸ್ ಸ್ಪೀಕರ್ ಉದ್ಘಾಟನೆ ನಡೀತಿದೆ ಅಂತ ಇಲ್ಲ, ಏನಿಲ್ಲ. ತುಂಬಾ ಜನ ಆಹಾರ ವ್ಯಕ್ತಿಗಳು ನಮ್ಗೆ ಚೆನ್ನಾಗಿರೋ ಇದ್ದಾರೆ. ಬಹಳ ಜನಕ್ಕೆ ಆಸಕ್ತಿ ಇದೆ. ಮತ್ತೆ ಎಲ್ಲರಿಗೂ ಕೂಡ ಸ್ಪೀಕರ್ ಆಗುವಂತ ಯೋಗ್ಯತೆ ಎಲ್ಲರಿಗೂ ಕೂಡ ಇದೆ. ಯೋಗ ಯಾರಿಗೆ ಬರ್ತಾ ನೋಡುವ ನಾವು ನಾಳೆ. ಶಿವಶಂಕರ್ ಬರೋದಿಲ್ಲ. ಬಹಳ ಜನ ಹುಡ್ಕೊಂಡು ಹೋದ್ರು, ಡೆಲ್ಲಿಗೆ ಹೋದ್ರು ಸಿಗಲಿಲ್ಲ ಸರ್. ಎಲ್ಲ ನಿರಾಸೆಯಿಂದ ವಾಪಸ್ ಹೋದ್ರು. ಅದಕ್ಕೆ ಯಾವಾಗ ಅದಕ್ಕೆ ಹುಡುಗಿಕೊಂಡು ಹೋಗ್ಬಾರ್ದು. ನೀವು ಹೇಳಿ ನಮ್ಮ ಹುಡುಗಿ ಕಂಗ್ರ್ಯಾಚುಲೇಷನ್. ಯಾವುದು ಪೋಸ್ಟ್ ಇಸ್ ನಾಟ್ ಇಂಪಾರ್ಟೆಂಟ್, ವರ್ಕ್ ಇಸ್ ಇಂಪಾರ್ಟೆಂಟ್. ಪೋಸ್ಟ್ ವಿಲ್ ಕಮ್. ಆರೋಗ್ಯ ಸಚಿವರಾಗಿದ್ದೇವೆ. ಆಗಲಿ ಸರ್, ಒಳ್ಳೆ ಇಲಾಖೆ ಸಿಗಲಿ ಸರ್. ಸಿಕ್ಕಲ್ಲೊಮ್ಮೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.